ಬಟ್ ಈ ವಿಡಿಯೋದಲ್ಲಿ ನಾನು ಅಷ್ಟು ಬಿಟ್ಕೊಡೋದಕ್ಕೆ ಇಷ್ಟಪಡಲ್ಲ. ಇದಾದ್ಮೇಲೆ ಒಂದು ಲೈನಪ್ ಇದೆ D64, ಅದು ಈ ವಿಡಿಯೋದಲ್ಲೂ ಕೂಡ ನಾನು ಬಿಟ್ಕೊಡೋದಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ನಿಮಗೆ ಕಂಪ್ಲೀಟಾಗಿ ಕನ್ಫ್ಯೂಷನ್ ಆಗುತ್ತೆ. ಹಲೋ ಗೈಸ್, ವೆಲ್ಕಮ್ ಟು KVP ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಡಿ ಬಾಸ್ ಅವರ ಕಂಪ್ಲೀಟ್ ಮೂವಿ ಲೈನಪ್ ಬಗ್ಗೆ ಆಗಿರುವಂಥದ್ದು. ಇದಷ್ಟು ಈಸಿಯಾಗಿರಲಿಲ್ಲ ಸಾರ್ಟ್ ಮಾಡೋದಕ್ಕೆ, ಯಾಕೆಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನೇ ಕೂಡ ಇಷ್ಟೊಂದು ಕನ್ಫ್ಯೂಷನ್ ಇರ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಡಿ ಬಾಸ್ ಅಫಿಷಿಯಲ್ ಟೀಮ್ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅವರಿಗೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ ಎಲ್ಲ ಸಾರ್ಟ್ ಮಾಡಿ, ನನಗೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ ಎಲ್ಲ ಸಾರ್ಟ್ ಮಾಡಿ ಈ ಒಂದು ಲೈನಪ್ ತೆಗೆದಿರುವಂಥದ್ದು. ಅಷ್ಟು ಸಿಂಪಲ್ ವಿಷಯ ಅಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆಯೇ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಯಾಕೆಂದ್ರೆ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತು ನೀವು ಕಳ್ಕೊಂತಿರುವಂಥ ಇನ್ಫಾರ್ಮೇಷನ್ ಏನಿದೆ ಅದು ಡಿ ಬಾಸ್ ಅವ್ರದ್ದಾಗಿರುವಂಥದ್ದು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲರಿಗೂ. ನನಗೆ ಯಾರ್ಯಾರು ಇನ್ಫಾರ್ಮೇಷನ್ ಕೊಡ್ತೀರಾ ದಯವಿಟ್ಟು ನಿಮಗೆ ಒಂದು ಸ್ಪೆಷಲ್ ಡಿಸರ್ವಿಂಗ್ ಥ್ಯಾಂಕ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಕಷ್ಟಪಡ್ತಿರೋದು ಯಾಕೆಂದರೆ ಆಡಿಯನ್ಸಿಗೆ, ಅಂದರೆ ಡಿ ಬಾಸ್ ಫ್ಯಾನ್ಸಿಗೆ ಈ ಒಂದು ಇನ್ಫಾರ್ಮೇಷನ್, ಕರೆಕ್ಟಾಗಿರುವಂಥ ಇನ್ಫಾರ್ಮೇಷನ್ ತಲುಪಿಸ್ಬೇಕು ಅನ್ನೋದೇ ನಮ್ಮ ಒಂದು ಶ್ರಮ ಆಗಿರುವಂಥದ್ದು. ಸೊ ಗೈಸ್, ಅದನ್ನು ಡಿಲೇ ಮಾಡಿದೆ, ಲೆಸ್ ಆದ ಮೊದಲನೇದಾಗಿ ಮಾತಾಡೋದಾದರೆ, ನನಗೆ ಈ ಲೈನಪ್ ಬಗ್ಗೆ ಮಾತಾಡೋದಕ್ಕಿಂತ ಒಂದು ಶೀಟೇ ಬೇಕಾಗಿತ್ತು. ಮೊದಲನೇದಾಗಿ ಹೇಳೋದಾದರೆ, ನನ್ನ ಮೊದಲನೇ ಸಿನಿಮಾ ನಾನು ನಿಮಗೆ ಕನ್ಫರ್ಮ್ ಮಾಡಿ ಹೇಳೋದಕ್ಕಾಗಲ್ಲ. ಒಂದು D59 ಆಗಿರ್ಬೋದು ಅಥವಾ D58 ಆಗಿರ್ಬೋದು. ನೀವು ಅಂದ್ಕೊಂಡಿರೋ ರೀತಿ ಪ್ರೇಮ್ ಅವ್ರ ಜೊತೆ ಬರ್ತಿರೋಂಥ D58 ಅಲ್ಲ, ಡಿ ಸಮಥಿಂಗ್ ಏನೋ ನೇಮ್ ಆಗುತ್ತೆ, ಅದು D58 ಅಂತ ನಾನು ಅನ್ನಿಸ್ತಾ ಇರೋವಂಥದ್ದು ಸದ್ಯಕ್ಕೆ. ಬಟ್ ಅದನ್ನು ನಾನು ಕನ್ಸಿಡರ್ ಮಾಡೋಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಡಿ ಸಮಥಿಂಗ್ ಏನೋ ಇದೆ, ಅದು SVCC ಅವರ ಪ್ರಾಜೆಕ್ಟ್ ಆಗಿರುವಂಥದ್ದು. ಈಗ ಯಾವುದೇ ಕಾರಣಕ್ಕೂ ನೀವು ಕನ್ಸಿಡರ್ ಮಾಡೋದಕ್ಕೆ ಹೋಗ್ಬೇಡಿ. ಬಟ್ D59 ಸಿಂಧೂರ ಲಕ್ಷ್ಮಣ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ. ಸೊ ಈ ಎರಡು ಪ್ರಾಜೆಕ್ಟಲ್ಲಿ ಯಾವುದೋ ಒಂದು ಮೊದಲು ಬರೋ ಸಾಧ್ಯತೆ ಇದೆ. ಅದು SVCC ಅವ್ರದ್ದೇನಂತ ಒಂದು ಕನ್ಫರ್ಮೇಷನ್ ನಮ್ಮ ಕಡೆಯಿಂದ ನಾನು ಕೊಡೋಕ್ಕಾಗುವಂಥದ್ದು. ನೋಡೋಣ ಗುರು, ಇದು ಎರಡರಲ್ಲಿ ಯಾವ್ದು ಬೇಕಾದರೂ ಫ್ಲಿಪ್ ಆಗುವಂಥ ಚಾನ್ಸಸ್ ಇದೆ. ಒಂದು D59 ಸಿಂಧೂರ ಲಕ್ಷ್ಮಣ ಆಗಿರ್ಬೋದು, ಅಂದರೆ ತರುಣ್ ಸುಧೀರ್ ಅವರ ಸಿನಿಮಾ ಏನಿದೆಯಲ್ಲ ಅದು ಆಗಿರುವಂಥ ಚಾನ್ಸಸ್ ಇದೆ. ಅದಲ್ಲ ಅಂದರೆ ನಿಮಗೆ ಹೇಳ್ದಾಗೇನೆ SVCC ಅವರ, ಅಂದರೆ ತೆಲುಗು ಪ್ರೊಡಕ್ಷನ್ ಕಡೆಯಿಂದ ಬರ್ತಿರುವಂಥ ಒಂದು ಸಿನಿಮಾನೂ ಆಗಿರ್ಬೋದು. ಅದರಲ್ಲೇ ಹೇಳೋದಾದರೆ D60 ಏನಿದೆ ದಿನಕರ್ ಅವ್ರದ್ದು, ಇಲ್ಲಾಂದರೆ ಹರಿಕೃಷ್ಣ ಅವರ ಪ್ರಾಜೆಕ್ಟ್ ಆಗಿರುತ್ತೆ. ಈಗ ಬಂದಿರುವಂಥ ಇನ್ಫಾರ್ಮೇಷನ್ ಏನಂತಂದರೆ ದಿನಕರ್ ಅವ್ರದ್ದು ಒಂದು ಪ್ರಾಜೆಕ್ಟ್ ಕನ್ಫರ್ಮ್ ಆಗಿದೆ ಅಂತ. ಎಷ್ಟು ಖುಷಿ ವಿಷಯ ಅಲ್ಲ. ನಾನು ಇದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳ್ತಾನೆ ಇದ್ದೆ, ಕನ್ಫರ್ಮ್ ಆಗಿಲ್ಲ ಅಂತ. ಆದರೆ ಈ ವಿಡಿಯೋದಲ್ಲಿ ಹೇಳೋಕ್ಕಾಗ್ತಿರೋಂಥ ಏನಂತಂದರೆ D60 ಸಿನಿಮಾ ಏನಿದೆ ಅದು ದಿನಕರ್ ಅವ್ರದ್ದು ಕನ್ಫರ್ಮ್ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ಬಂದು D61 ಬಂದ್ಬಿಟ್ಟು ನೋಡಿ, ನೀವು ಲೈನಪ್ ನೋಡ್ತಿದ್ದೀರಾ. ಒಂದು ಹಿಸ್ಟಾರಿಕಲ್ಲು, ಅಂದರೆ ಫಸ್ಟ್ ಬಂದಿರುವಂಥದ್ದು ಒಂದು ಅಂದರೆ ಮಾಸ್ ಪ್ರೊಡಕ್ಷನ್ ಆಗಿರುವಂಥದ್ದು. ಮಾಸ್ ಪ್ರೊಡಕ್ಷನ್ ಆದಮೇಲೆ ಮತ್ತೆ ಬರುವಂಥದ್ದು ಹಿಸ್ಟಾರಿಕಲ್, ಅದಾದಮೇಲೆ ಒಂದು ಮಾಸ್ ಸಿನಿಮಾ, ಅದಾದಮೇಲೆ ಒಂದು, ಅಂದರೆ ಏನು ಗೊತ್ತಾ, ಡಿ ಬಾಸ್ ಅವರು ಏನು ಲೈನಪ್ಸ್ನ ಮೇಂಟೈನ್ ಮಾಡ್ತಾಯಿದ್ರು ಅದನ್ನು ಇದರಲ್ಲೂ ಕೂಡ ಅಪ್ಕಮಿಂಗ್ ಡೇಸಲ್ಲೂ ಕೂಡ ಮೇಂಟೈನ್ ಮಾಡ್ತಾರೆ. ಈಗ ನಾನು ಹೇಳಿರುವಂಥ D61 ಏನಿದೆ ಅದು BVSN ಪ್ರಸಾದ್ ಅವರ ಹಿಸ್ಟಾರಿಕಲ್ ಸಿನಿಮಾ ಆಗಿರುವಂಥದ್ದು. ಹಿಸ್ಟಾರಿಕಲ್ ಸಿನಿಮಾ ಅಂದರೆ ಅದು ನಾನು ಈ ವಿಡಿಯೋದಲ್ಲಿ ಬಿಟ್ಕೊಡೋದು ಬೇಡ ಅಂತ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಿಸ್ಟಾರಿಕಲ್ ಸಿನಿಮಾನೇ ಆಗಿರುವಂಥದ್ದು. ನಾನು ನಿಮಗೆ ಜಸ್ಟ್ ನೇಮ್ನ ಹೇಳ್ಬಿಡ್ತೀನಿ. ಆ ಒಂದು ಸ್ವತಂತ್ರ ಹೋರಾಟಗಾರ, ಬೆಳಗಾವಿಯ ಒಂದು ಸ್ವತಂತ್ರ ಹೋರಾಟಗಾರ ಅಂತಲೇ ಹೇಳ್ಬೋದು, ಭಾಸ್ಕರ್ ರಾವ್ ಭಾವ ಅಂತ. ಅವ್ರು ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ಅಂದರೆ ಆಬ್ವಿಯಸ್ಲಿ ಅಂಥ ಸ್ವತಂತ್ರ ಹೋರಾಟಗಾರರ ಒಂದು ಸಿನಿಮಾ, ಹಿಸ್ಟಾರಿಕಲ್ ಸಿನಿಮಾ ಹಾಗೆ ಬರುವಂಥದ್ದು. ಆ್ಯಂಡ್ D62 ಏನಿದೆಯಲ್ಲ ಅದು ಬಂದು ಪ್ರೇಮ್ ಅವ್ರದ್ದೇ ಸಿನಿಮಾ ಆಗಿರುವಂಥದ್ದು. ಅವ್ರೇನು ಅಂದ್ಕೊಂಡಿರುವಂಥ ಪ್ರಾಜೆಕ್ಟೇ ಆಗಿರುವಂಥ, ಆದರೆ ವಿತ್ ಆರ್ ವಿತೌಟ್ KVN. ಅಂದರೆ ನಾವು ಈಗಲೂ ಹೇಳ್ತಿರುವಂಥದ್ದು ಏನಂತಂದರೆ KVN ಇಂದ ಬಿಟ್ಟು ಹೋಗಿದ್ದಾರೆ ಅಂತಲ್ಲ, KVN ಇಂದ ಪ್ರಾಜೆಕ್ಟ್ ಆಗಿರುವಂಥದ್ದು. ಆದರೆ ಅದು ವಿತ್ KVN ಆಗುತ್ತಾ ಇಲ್ವಾ ಅಂತ. ಪ್ರೇಮ್ ಅವ್ರ ಸಿನಿಮಾ ಬರುತ್ತೆ, ಆದರೆ ವಿತ್ ಆರ್ ವಿತೌಟ್ KVN ಆಗುವಂಥ ಚಾನ್ಸಸ್ ಇರುತ್ತೆ. ಈಗ ನನಗೆ ಈ ಒಂದು ವಿಡಿಯೋದಲ್ಲಿ ನಾನು ಮಾತಾಡೋಕೆ ಹೊರಟಿರೋದು ಏನಂತಂದರೆ ಆಲ್ಮೋಸ್ಟ್ ಚಾನ್ಸಸ್ ಇದೆ ಗುರು, KVN ಅವ್ರ ಜೊತೆನೇ ಆಗುವಂಥ ಪ್ರಾಜೆಕ್ಟ್ ಅಂತ ನನಗೇನೋ ಚಾನ್ಸಸ್ ಇದೆ. ಆದರೆ ಇಲ್ಲಿ ಯಾಕೆ ನನಗೆ ಕನ್ಫರ್ಮೇಷನ್ ಕೊಡೋಕ್ಕಾಗ್ತಿಲ್ಲ ಗೊತ್ತಾ, KVN ಅವ್ರ ಜೊತೆ ಇನ್ನೊಂದು ಬೇರೆಯೇ ಪ್ರಾಜೆಕ್ಟ್ ಇದೆ. ಆ ಒಂದು ವಿಷಯನ ನಾನು ಈ ವಿಡಿಯೋದಲ್ಲಿ ಮಾತಾಡೋದಕ್ಕೆ ಹೊರಟಿಲ್ಲ. ಆ್ಯಂಡ್ D63 ಏನಿದೆಯಲ್ಲ ಅದು ತರುಣ್ ಮತ್ತು ಸಚ್ಚಿ ಅವರ ಒಂದು ಕಾಂಬಿನೇಷನಲ್ಲಿ ಬರ್ತಿರುವಂಥದ್ದು. ಏನೆಲ್ಲ ಮಾತಾಡ್ತಿರಲ್ಲ, ಸಚ್ಚಿ ಅವರು ಸಿನಿಮಾ ಬರ್ತಿದೆಯಂತೆ ಸಪ್ರೇಟಾಗಿ ಡಿ ಬಾಸ್ ಅವ್ರ ಜೊತೆ ಅಂತೆಲ್ಲ, ಅದು ಈಗ ಗೊತ್ತಾಯಿತು. ಅದು ಕಾಂಬಿನೇಷನಲ್ಲಿ ಬರ್ತಿರುವಂಥದ್ದು. ತರುಣ್ ಸುಧೀರ್ ಅವರು ಮತ್ತು ಇವರು ಮತ್ತು ಸಚ್ಚಿ ಅವರು ಮಾಡ್ತಿರೋಂಥ ಒಂದು ಕಾಂಬಿನೇಷನಲ್ ಸಿನಿಮಾ ಆಗಿರುವಂಥದ್ದು. ಅಂದರೆ ನಮಗೆ ಎಲ್ಲ ಒಂಥರ ತರುಣ್ ಸುಧೀರ್ ಅವರ ಒಂದು ಹಿಸ್ಟಾರಿಕಲ್ ಸಿನಿಮಾ ಏನಿದೆಯಲ್ಲ ಅದನ್ನು ಇದಕ್ಕೆ ಅಟ್ಯಾಚ್ ಮಾಡಿದ ರೀತಿ ಇರುತ್ತೆ ಅಂತ ನಮಗೆ ಇಲ್ಲಿ ಫೀಲ್ ಆಗ್ತಿರುವಂಥದ್ದು. ಬಟ್ ಈ ವಿಡಿಯೋದಲ್ಲಿ ನಾನು ಅಷ್ಟು ಬಿಟ್ಕೊಡೋದಕ್ಕೆ ಇಷ್ಟಪಡಲ್ಲ. ಇದಾದಮೇಲೆ ಒಂದು ಲೈನಪ್ ಇದೆ D64, ಅದು ಈ ವಿಡಿಯೋದಲ್ಲೂ ಕೂಡ ನಾನು ಬಿಟ್ಕೊಡೋದಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ನಿಮಗೆ ಕಂಪ್ಲೀಟಾಗಿ ಕನ್ಫ್ಯೂಷನ್ ಆಗುತ್ತೆ. ಆ ಥರ ಕನ್ಫ್ಯೂಷನ್ ಈಗ ಬೇಡ ಅಂತ ಹೇಳ್ತಾ, ಸೊ ಗೈಸ್ ಇದಿಷ್ಟು ನನಗೆ ಹೇಳೋಕ್ಕಿದ್ದೀನಿ. ನಿಮಗೆ ಇನ್ಫಾರ್ಮೇಷನ್ ಹೇಗೆ ಅನ್ನಿಸ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಷಯ ನಿಮಗೆ ಹೇಳಿ ಕಲೆಕ್ಟ್ ಮಾಡಿ, ಶೇರ್ ಮಾಡಿ. ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಅಂತ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.